ಈ ಮಂಗ್ಯ ಹುಟ್ಟಿದ್ವು ಗನ ತಲಿ ಕೆಡಿಸ್ತಾವ ನೋಡತ್ತಾಗ. ಎಷ್ಟು ಬೆಳಗ್ಗೆ ಹಾರಾಡಿದ್ದ ಹಂಚಿನ ಮ್ಯಾಗ ತಗ ಸಾಕಾಗಿತ್ತ ತಗ. ಬೆಳಕಿಂಡಾಗ ಜಿಗಿದಾಡ್ತಾವ ನೋಡತ್ತಾಗ. ಮುಚ್ಚ್ರಿ ಬೆಳಕಿಂಡಿ ಮುಚ್ಚ್ರಿ, ಈ ಹೊತ್ನ್ಯಾಗ ಮಂಗ್ಯ ಬರ್ತಾವ ಅಂತ ಹೇಳ್ತೀನಿ. ಎಲ್ಲಿ ಕೇಳ್ತಾರ ನನ್ನ ಮಾತು? ಗಿಡ್ಮುಳಿ ಏನ್ ಮಾಡತ್ತಿ? ಏ ಮಂಗ್ಯ ಯಾಕ್ಲೆ ಸೀದಾ ಮಾತಾಡ್ತೀನಿ. ಬುಡ್ ತಗೋಲೆ ನಿನಗ ಗಂಡ ಕಿಮ್ಮತ್ತಿಲ್ದ ಮಂಗ್ಯ ಅಂತಿ. ನಿಮಗಲ್ರಿ, ಮಂಗ್ಯ ಬಂದಾವಿಲ್ಲೇ ಮಸಡ್ಯಾಗ ನಮ್ಮ ಮದ್ದರ್ಲಿ ತಲೆ ಹಿಡ್ಸಕತ್ತಾಗ. ನೋಡಲಿ ಆ ಹಂಚಿನ ಮ್ಯಾಗ ಹಾಕಿ ಹರಾಡಿ ಆ ಬೆಳಕಿಂಡಿ ಎಲ್ಲ ಒಡದ ಹಂಚನ ಆ ತಲೆ ಕೆಟ್ಟ ಬೆಳಕಿಂಡ್ಯಾಗ ಸೆರಾಡ್ತಾವ ನೋಡು. ಒಳಗ್ ಜಿಗಿತಾವ ವಾಪಸ್ ಹೋಗ್ತಾವತ್ತಾಗ. ನಾ ಎಷ್ಟೆಲ್ಲ ಹೇಳ್ತೀನಿ ಅದಕ್ಕೊಂದು ಗಲಾಸ್ ಹಾಕಿಸ್ರಿ ಅಂತೇಳಿ. ಎಲ್ಲಿ ಕೇಳ್ತೀರಿ ನನ್ನ ಮಾತು? ಅಯ್ಯೋ ನೀನ್ ನನ್ ಮಾತ್ ಕೇಳಂಗಲ್ಲ, ಅವ್ ನಿನ್ ಮಾತ್ ಕೇಳಂಗಲ್ಲ ಅಷ್ಟೇ. ಹೌದನ? ನಾನ್ ನಿಮ್ ಮಾತ್ ಕೇಳಂಗಿಲ್ಲ? ಅನ್ನ ತಿನ್ನು ಬಾಯಲ್ಲಿ ಮಾತಾಡ್ರಿ ಒಟ್ಟು. ಇಲ್ಲ, ಶೇರೆ ಕುಡಿ ಬಾಯಲ್ಲೇ ಮಾತಾಡ್ತೀನಿ. ಶೇರೆ ಕುಡಿಯಾಕ ಒಂದ್ ಬಾಯಿ, ಅನ್ನ ತಿನ್ನಾಕ ಒಂದ್ ಬಾಯಿ, ರೊಟ್ಟಿ ತಿನ್ನಾಕ ಒಂದ್ ಬಾಯಿ, ಪಲ್ಯ ತಿನ್ನಾಕ ಒಂದ್ ಬಾಯಿ ಅಂತಿರ್ತಾವನ. ನಿಮ್ಮ ಅವ್ನ್ ಗಿಡ್ಮೂಳಿ ಯಾನ್ ನಕ್ಷತ್ರದಾಗ ಹಡ್ದಾನ ನಿಮ್ಮಪ್ಪ. ತಿರ್ಪಾಟಿ ಗೇಡಿ ಇದ್ದಂಗದಿರ್ ನೋಡು ಓಸು ಖಾನ್ದಾನಿನ. ಹಡ್ದಾನ್ ಹಂದಿ ಹಡ್ದಂಗ ಒಂದ್ ಡಜನ್. ಹೋಗೋ ಮರಾಯ ತಗ. ಏನ್ ನಾಯಿ ಮರಿ ಹಾಕಿದಂಗ ಆತಪ್ಪ ಆತಾಗ. ನಾಯಿನು 4-5 ಹಾಕ್ತತಿ. ಏನ್ ಇವು 4-5 ಹಾಕಿದ್ರೆ ನೀವು 12 1 ಡಜನ್. ಅಲ್ಲಿ ಏನ್ ಅಳತ್ಗೇಟ್ ಹುಟ್ಟಿಬಿಟ್ಟಿರಲ್ಲ ಮರಾಯ. ತಿಪ್ಪ್ಯಾಗ ನಾಯಿ ಕುಡಿ ಹುಟ್ಟಿದಂಗ ಪುಲ 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 ಅಂತೇಳಿ. ಅಲ್ಲಿ ಏನ್ ನಿಮ್ಗೇನ್ ಮಾಡಕ್ ಹೊರ ಬದುಕಿಲ್ಲನ? ಅವ್ನು ಹುಡ್ಸೋಂಗೂ ಕೆಲ್ಸ ಇಲ್ಲ, ಹುಟ್ಟಿದಕ್ಕೂ ಕೆಲ್ಸ ಇಲ್ಲ. ಅದಂತೂ ಅದು ಮಶಾಣಕ್ಕೆ ಹೆಣನೂ ಅಲ್ಲ, ಮನಿಗೆ ಮಗನೂ ಅಲ್ಲ, ಹೆಂಡತಿ ಗಂಡನೂ ಅಲ್ಲ, ಮಕ್ಕಳಿಗೆ ಅಪ್ಪನೂ ಅಲ್ಲ, ಭೂಮಿಗೆ ಒಂದ್ ಮನುಷ್ಯನೂ ಅಲ್ಲ. ರೀ ಬಾಳ ತಾನಿಂದ ಸ್ವಲ್ಪ ಸುಮ್ಮನಿರಿ. ಅಲ್ಲಿ ಹೋಗಿ ಬೆಳಕಿಂದ ಹತ್ತು ಬಾಯಿಲೆ ಆಕಿನ ಈಕೆ ಇದ್ರ ಈ ರತ್ನ ಇದ್ರ ಆಕಿ ಹೇಳ್ತಿದ್ದೆ. ಆಕಿಲ್ಲ, ಈಗ ನೀವು ಹತ್ಬೇಕು. ಹತ್ತು ಬರ್ರಿ. ಸರ್ಕೋ ಇತ್ತಾಗ ಬಾ. ನಿಮ್ಮಂತ ಗಿಡ್ಮೂಳಿ ಕೈಯಾಗ ಆಗದಲ್ಲವು, ನಮ್ಮಂತನಾರ ಬೇಕು. ಅಪ್ಪ ನೀನು ಮಿಚ್ಚಣಿಕಿ ಮ್ಯಾಗ ಹತ್ತಬೇಕ. ಬರೀ ಕಡೆ. ಶಾಂತ ಇದು ಯಾರ ಮನೆ ಮಿಚ್ಚಣಿಕಿ? ನಮ್ಮ ಮನೆ ಅಂದ್ರಿ. ಲೇ, ಈ ಮಿಚ್ಚಣಿಕಿಗೆ 2 ಹಲ್ಲದಾವಲ್ಲೇ, ಒಂದೊಂದ ಹಲ್ಲ ಇಲ್ಲ, 2 ಅದಾವು. ಅಯ್ಯ ನಿಮ್ಮ ಸಡ್ಯಾಗ ನಮ್ಮ ಮದ್ದರ್ಲಿ 2 ಅದಾವ, 4 ಅದಾವ. ಒಂದೊಂದ ಐತಿ. ಕಣ್ಣು ಬಿಟ್ಟು ನೋಡು, ಕಣ್ಣ ಮಣ್ಣು ತುಂಬಲಿ. ಹೌದಾ? ತಡಿ, ಕಣ್ ತಿಕ್ಕೊಂಡ್ ನೋಡ್ತೀನಿ. ಏನಪ್ಪ ನನಗೆ 2 ಕಾಣಕತ್ತವ ಯಾಕೋ. ಬೆಳಗ್ಗೆ ದುಚ್ಚಿ ಕುಡ್ದು ಬಂದಿಯಲ್ಲ, ಮತ್ತಿನ್ನೇನೈತಿ? ಹಿಗ್ಗಿ ಬಂದಿಯನ? ಇದ್ದಿದ್ ರಾತ್ರಿದು ಉಳಿದಿದ್ದೊಂದು 50-60 ರೂಪಾಯಿನು ಸಮಾಧಾನ ಆಗೋದಿಲ್ಲ. ಹಿಗ್ಗಿ ಬಂದಿರ್ಬೇಕ. ಮತ್ತೆ ಅದಕ್ಕೆ 2 ಕಾಂತಾವು, 4 ಕಾಂತಾವು. ಸರ್ಕೋ ಇತ್ತಾಗ ಬಾ, ಇತ್ತ ಪಡಪೋಸಿ ಬಾ. ಇತ್ತಾಗ ನಿನ್ ಹೆಣ ಎತ್ಲಿ ಬಾ. ಇತ್ತಾಗ ನಿಮ್ಮಂತ ಕುಡುಕರಿಗೆ ಅದು ಯಾವಾಗ ದೇವ್ರ ಅಳಗಾಲ ತರ್ತಾನ ದೇವ್ರಿಗೆ ಗೊತ್ತು. ಮಾತ್ ಎತ್ತಿದ್ರ ಬೈತಿ ಅಲ್ಲಲೇ. ಗಂಡಗ್ ಈ ನಮ್ನಿ ಬೈತಿ. ನೋಡಿದ್ರ ಒಳಗ್ ಹೋಗಿ ಪೂಜೆ ಪುನಸ್ಕಾರ ಮಾಡ್ತಿ ಅಲ್ಲಲೇ. ನಿನಗ್ ದೇವ್ರ ಒಳ್ಳೇದ್ ಮಾಡ್ತಾನ. ನರಕಕ್ಕ ಹೋಗಿ ನೀನು ನರಕದಾಗ ಜಾಗ ಸಿಗುದಿಲ್ಲ. ಮತ್ ಅಲ್ಲಿರೋ ಎಲ್ಲಾ ಹೆಂಗಸೂರ್ಗಿ ಮತ್ ನಿಂದ ಚಳಿ ಕಲ್ಸಿ ಅಂತೇಳಿ ಮತ್ ನಿನ್ ಎತ್ತಗರ ಅಂತರ್ಪಿಚೆಗಿ ಯಾವ್ದಾರ ಪಾತಾಳಕ್ ಹಾಕ್ತಾನ ನೋಡಿ ದೇವ್ರು. ಹಾಕೋಲಕ ಒಟ್ಟ ನೀ ಇಲ್ಲದ ಜಾಗಕ್ಕೆ ಹೋಗ್ತಾನ. ನಾನು ನೀ ಇದ್ದಿದ್ದ ಜಾಗಕ್ಕಂತ್ರ ನಾ ಬರುದಿಲ್ಲ. ಹಂಗಾರ ನೀ ಜಲಮದಾಗ ಸ್ವರ್ಗಕ್ ಬರಂಗಿಲ್ಲ ಅಂತ ಸದ್ಯ ಆಗಿ ಪ್ರೂವ್ ಆಗಿ ಹೋತ. ಅಂದ್ರ ನೀವ್ ಸ್ವರ್ಗಕ್ಕೆ ಹೋಗಿರೇನ? ಹೌದ್, ಮತ್ತೆ ಸುರಾಪಾನ ಕುಡಿಯತ್ತೀನಿ ನಾ. ಸ್ವರ್ಗಕ್ಕೆ ಹೋಗಿ ರಂಬೆ, ಊರ್ವಶಿ, ಮೇನಕ, ಕಿಲೋತ್ತಮೆ ಮತ್ತೆ ಯಾರ್ಯಾರದಾರ ಈಗ ಮತ್ತ ಯಾರ ಎಕ್ಸ್ಟ್ರಾ ಬಂದಿರ್ತಾರ. ನಮ್ಗೆ ಗೊತ್ತಿರೋ 3-4 ಮಂದಿ ಇವ್ರ ಮತ್ತೆ ಯಾರ ಬಂದಿರ್ತಾರಲ್ಲೇ. ಅವ್ರ ಕೂಟ ಆರಾಮ್ ಎಂಜಾಯ್ ಮಾಡ್ಕೊಂತ ಸರೋವರದಲ್ಲಿ ಈಜಾಡ್ತಾ ಅವ್ರ ಕೈಯಾಗ ಸುರಾಪಾನ ಹಾಕಿಸ್ಕೊಂತ ಕುಡ್ಕೊಂತ ಎಂಜಾಯ್ ಮಾಡ್ತೀನಿ. ಅಲ್ಲಿ ಮಾತ್ರ ನೀ ಬರಕ್ ಸಾಧ್ಯನೇ ಇಲ್ಲ. ನಿನ್ನ ಶೆಟ್ಟಿ ಬ್ಯಾನಿ ಬರ್ಲಿ. ಯಾವಾಗ ಶಾಂತಂದೋಕ? ಅಯ್ಯೋ ಬೆಳಕಿಂಡಿವ ಈ ಮಂಗ್ಯ ಹತ್ತಿ ಹರಡ್ಬಿಟ್ಟವ ನಶಿನ್ಯಾಗ. ಏನ್ ಮಾಡ್ಬೇಕು ಇವತ್ತಾಗ? ಅದಕ್ಕೆ ಬೆಳಕಿಂಡಿ ಸರ್ಸಾಕ ನಮ್ಮ ರತ್ನಿದ್ರ ಹತ್ತಿದ್ಲು. ಮತ್ತೆ ಅಕ್ಕಿನೂ ಇಲ್ಲ, ಅದಕ್ಕೆ ನಾನು ಹತ್ತಕತ್ತೇನೆ ನೋಡು. ಅಷ್ಟೊತ್ತಿಗೆ ಇವ್ರು ಬಂದ್ರೆ ಈಗ ಮತ್ತೆ ಇವ್ರು ಹತ್ತ ಮತ್ಲೆ ಮಿಚ್ಚಣಿಕೆನ 2 ಕಾಣಕತ್ತಾವಂತ ಇವ್ರ ಕಣ್ಣಿಗೆ. ಅದಕ್ಕೆ ಹೊತ್ಕೊಂಡು ಬಿತ್ತಂದ್ರೆ ಏನ್ ಮಾಡೋದು? ಈಗ ನಾನು ಹತ್ತನಿ. ನಾ ಹತ್ತೇನೆ ಭಾಷೆ ಅಂತಕ್ಕ. ಮೈ ತೋಲೈತ್ ನಿಂದ ಆಗೋದಿಲ್ಲ. ಬೇಡ ಬಾಬಾ ಅಂತಿ ಬೇಡ. ನಮ್ದುಗೆ ಹತ್ಲಿ ತಿಳಿಯಂಗಿಲ್ಲ ನಿನಗಲ್ಲೇ. ಹೆಂಗ್ ಮಾಡ್ತಿ? ಮತ್ ನಾ ಇಲ್ಲಿ ನಿಂತು ಓದಿರ್ಬೇಕು, ನೀ ಅಲ್ಲಿ ನಿಂತಿದ್ ಮಾಡ್ಬೇಕು. ನನಗ ಗೊತ್ತಾಗತ್ತ, ನಾನು ಮಾಡ್ಕೋತೀನಿ. ಸರ್ಕೋರಿತ ಬರ್ರಿ. ಹುಷಾರಿ. ಕ್ಯಾಗೆ ಶಾಂತಂದು ಅಕ್ಕ ಇಷ್ಟು ಬೈದ್ರು ನಿಮ್ದುಗೆ ನೋಡಿ. ಗೌಡ್ರು ಎಷ್ಟು ಜೀವಾಗೆ ಮಾಡ್ತಾರೆ ನಿಮ್ದುಗೆ. ಅರೆ ಎಷ್ಟು ಪ್ಯಾರಿಗೆ ಮಾಡ್ತಾರೆ. ಉಸಾರಿ ಅಂತ ಹೇಳ್ತಾ ಇದಾರೆ. ಏನ್ರಿ ಪತಿಮಕರ, ಆಕಿಗೆ ಅದಕ್ಕೆ ಹುಷಾರಿ ಅಂತ ಹೇಳಿ? ಆ ಮಿಚ್ಚಣಿಕಿಗೆ ಹೇಳಿದೆ ಹುಷಾರಿ. ಬೆಟ್ಟ ಗುಡ್ಡಗಳು ನಿನ್ನ ಮೇಲೆ ಆಕ್ರಮಣ ಮಾಡ್ತಾ ಇದೆ, ಹುಷಾರಿ ಅಂತ ಮಿಚ್ಚಣಿಕಿಗೆ ಹೇಳಿದೆ. 1 ಕ್ವಿಂಟಲ್ ಅದಾಳ. ಈಗ ಹೆತ್ತಿದ್ರೆ ಮಿಚ್ಚಣಿಕಿ ತಡದಿತ್ತ ಅದ ಎಲ್ಲಾರ ಉಳ್ಳಾಡ್ ಬಿದ್ದಾಳ. ಬಾಯಿ ಮುಚ್ಕೊಂಡಿರ್ತೀರನ ಕಿಂಟಲ್ ಅದನಂತೆ. ಪತಿ ಒಂದ್ ಈಟ್ ಮಿಚ್ಚಣಿಕಿ ಹಿಡ್ಕೊ ಬರ್ಲಿ. ಅಲ್ಲಾಡಕತ್ತಿ. ತಡಿ ನಾನ ಹಿಡ್ಕೊಂತೀನಿ. ನೀವು ಅಲ್ಲಾಡಕತ್ತೀರಿ, ಇನ್ನಿ ಅಲ್ಲಾಡ್ತಾ ಇರೋ ಮಿಚ್ಚಣಿಕಿ ಬೇರೆ ಹಿಡ್ಕೊಂತೀರನ? ಏಯ್, ಅಲ್ಲಾಡೋದು ಪ್ಲಸ್ ಅಲ್ಲಾಡೋದು = ಸ್ಟಡಿ. ಗೊತ್ತೈತೆ ನಿನಗ?
ಅಲ್ಲಾಡುವುದು ಅಲ್ಲಾಡ್ಲಾರದ್ದು ಕೂಡಬಾರ್ದು, ಅಲ್ಲಾಡುವುದು ಕೂಡ್ಬೇಕು. ಅಂದ್ರೆ ಸ್ಟಡಿ ಆಗಿಬಿಡ್ತತಿ. ಈಗ ನಾನು ಅಲ್ಲಾಡ್ತಾ ಇದೀನಿ, ಮಿಚಿಣ್ಕಿನೂ ಅಲ್ಲಾಡಕತ್ತತಿ. ಎರಡು ಕೂಡ ಹಿಂಗಟ್ಟೆಗೆ ಅಂಡ್ಕೊಂಡ್ಬಿಡ್ತೇವೆ ನಾವು. ನಿಂಗೆ ಗೊತ್ತಾಗೋದಿಲ್ಲ, ಸುಮ್ಮನಿರು. ಹಾ, ಹತ್ತ ಶಾಂತ ಹತ್ತ, ನಾವೇನ್ ಹತ್ತ. ಗಟ್ಟ ಗಿಡ್ಕುರಿ. ಏ ಏ ಏ ಏ ಅಯ್ಯೋ, ನಿನ್ ಹೆಣ ಎತ್ಲಿ ಹಂಗ ಅಲೆ ಮೈ ಮೇಲ್ ಬೀಳುದು. ಯವ್ವ ದೇವ್ರ, ಜೋಳದ ಚೀಲ್ ಮೈ ಮೇಲ್ ಬಿದ್ದಂಗ ಆತಲ್ಲೋ. ಯವ್ವ ಯವ್ವ ಯವ್ವ, ಯಾರದ್ರ ಬರ್ರಿ ಮಲೇಸಿ. ಯವ್ವ ದೇವ್ರೆ, ಕುಡ್ದಿದ್ ನಿಶೆ ಎಲ್ಲ ಒಮ್ಮೆ ಡೌನ್ ಆತಲ್ಲಪ್ಪ. ನಾ ಬಡ್ಕೊಂಡೆ ಹಿಡ್ಕೊಂತೀರ ಅಂತ ಹೇಳಿ ಎಲ್ಲಿ ಕೇಳ್ತೀರಿ ನನ್ನ ಮಾತು? ಅಯ್ಯೋ ಶಾಂತಕ್ಕ ಬಾಯ್ ಕಡೆ. ಕ್ಯಾಗೆ ಶಾಂತಕ್ಕ ಆಯ್ತಾ ಗಿರ್ಕು ಚೋಡಿಗೆ ಅಮ್ಮ. ಅಯ್ಯವ್ವ ಎರಡು ಬಿಟ್ಟಿ ಎಬ್ಸ್ಲೆ. ನಾವು ಈ ನಮ್ನಿ ಅಲೆ. ಯವ್ವ ದೇವ್ರೆ, ಮೈ ಮೇಲ್ ಬೀಳದೆ. ಕ್ವಿಂಟಾಲ್ ಅಲ್ಲ, 2 ಕ್ವಿಂಟಾಲ್ ಅದಿ. ರೀ ಯಾರ ಬರ್ರಿ ಇಲ್ಲಿ. ನಿನ್ನ ಹೆಣ ಎತ್ಲಿ. ಏನಮ್ಮನೆ ಮಾಡುದು? ನಾ ಹಿಡ್ಕೋಬೇಡ ನೀನ ಅಲ್ಲಾಡಕತ್ತಿ ಅಂತ ಅಷ್ಟು ಹೇಳಿದೆ. ಹಿಡ್ಕೊಂಡು ಕಾಸ್ಲಿ ಕೆಡವೆ ಬಿಟ್ಟಲ್ಲ ನಿನ್ನ ಮಸಡ್ಯಾಗ. ನಮ್ಮ ತರಿಲಿ ದೇವ್ರು ನಿನಗೆ ಯಾವಾಗ ತತ್ತಾನಪ್ಪ ಸಾವಂತ. ನಾನು ಒಂದ್ ನನ್ನರ ಕರ್ಕೋಬೇಕು ಪಟ್ ಅಂತೇಳಿ, ಇಲ್ಲ ನಿನ್ನರ ಕರ್ಕೋಬೇಕು ಪಟ್ ಅಂತೇಳಿ. ಅವಾಗ ನೆಮ್ಮದಿಗಿರಕ್ ಸಾಧ್ಯ. ನಾ ಯಾಕೆ ಸಾಯಿಲೆ? ನೀ ಸಾಯಿ. 12 ಮಕ್ಕಳು ಹಡ್ದಾನಲ್ಲ ನಿಮ್ಮ ಅಪ್ಪ. ಏನ ಅವ ಸತ್ತು ಶಟರ್ ಶಾಂಡ್ಗೆ ಆಗಿ ಹೋದ. ಇದ್ದಿದ್ನಂದ್ರೆ ಅವ್ನು ಕೊಲ್ತಿದ್ದೆ. ಸ್ವಲ್ಪ ಸುಮ್ಮನೆ ಇರ್ತೀರಿ. ನೀ ಏನಂತೀರಿ? ಕ್ಯಾಗೆ ಶಾಂತಂದು ಕಾಯ್ಸ ಗಿರ್ ಪಡಿತೀಗೆ ಅಮ್ಮ. ಅರೇ ಹಿಂಗೆ ಬಿದ್ಬಿಟ್ರಿ ನಿಮ್ದಿಗೆ ಗತಿ ಏನು ಮುಂದೆ? ಅಯ್ಯವ್ವ ಮಕ್ಕಳು ಜಜ್ಜೆ ಹೋತ ಏನಯ್ಯವ್ವ ನಂದು. ಶಾಂತ, ಒಂದ್ 5 ರೂಪಾಯಿ ಇದ್ರು ಕೊಡ್ಲೆ. ನಿಶೆನ ಡೌನ್ ಆತ. ನನ್ನ ಕಣ್ಣು ಮುಂದೆ ನಿಂದ್ರಬೇಡ. ನಿನ್ ಹೆಣ ಎತ್ಲಿ ಹೋಗ ಎದ್ದತ್ತಾಗ. ಅವ್ವ ಫೋನ್ ಮಾಡಕತ್ತಾಳ. ಥೋ ನೋಡೇ ಇಲ್ಲ ನಾನು. ಹಲೋ ಹಲೋ, ನಾನು ನಿಮ್ಮವ್ವ. ಅಯ್ಯೋ ಯಾಕೆ ಅಷ್ಟಕ್ಕೆ ಮೆಲ್ಲಕ್ ಮಾತಾಡತ್ತಿ? ಅದು ತೇಗಾಕತ್ತಿ ಒಂದತಿ. ಯಾಕೆ ಏನಾತು? ನೋಡಿಲ್ಲ, ನಿಮ್ಮ ಮನೆ ಹಿಂದೆ ಒಗ್ಗಿಕಲ್ ಐತಲ್ಲ, ಅಲ್ಲಿ ಬಾ. ಹಾ ಏನೋ ಒಗ್ಗಿಕಲ್ ಕಡೆನಾ? ಯವ್ವ ಎಲ್ಲದಿ ನೀನು? ಇಲ್ಲೇ ಬಂದನಿ, ನಿಮ್ಮ ಮನೆ ಕಡೆನೆ ಬಂದನಿ. ಅದಕ್ಕೆ ಒಂದಿಟ್ಟು ಹಿಂದೆ ಬಾ, ಹಿತ್ಲು ಬಾಗ್ಲಕ್ಕ. ಯಾರಿಗೆ ಗೊತ್ತಾಗ್ಲಾರ್ದಂಗೆ ಬಾ. ಅಯ್ಯೋ ದೇವ್ರೆ, ಏನ್ ಬೇ ಹಿಂಗಂತಿ? ಅಯ್ಯೋ ಸರಿ ಬಂದೆ. ಯಾಕೆ ಇಲ್ಲಿ ಬರಕ್ ಹೋದಿ? ಅಯ್ಯೋ ನಮ್ಮ ಅತ್ತೆ ಏನಾರ ನೋಡಿದ್ರೆ ಏನ್ ಗತಿ? ಅಯ್ಯೋ ನಮ್ಮ ಮಾವ ನೋಡಿದ್ರೆ ಅಷ್ಟು ಕಂಡೀಷನ್ ಮಾಡಿ ಕರ್ಕೊಂಬಂದಾರ. ಸದ್ಯದ ಪರಿಸ್ಥಿತಿ ಸರಿ ಇಲ್ಲ. ಯಾಕೆ ಬರಕ್ ಹೋದಿ? ಈಗ ನಿನಗೆ ಅಷ್ಟು ನೋಡೋಂಗಾಗಿದ್ರೆ ನಮಗೆ ಬಂದಿದ್ರೆ ನಾವೇ ಬರ್ತಿದ್ವಿ. ಏನಂತ ನಾನು ನಿನ್ನ ಹೆಣ್ಮಗಳತ್ತಾಗ ಯಾಕೆ ಬರಕ್ ಹೋದಿ ಇಲ್ಲಿಗೆ? ಭಾಳ ಅರ್ಜೆಂಟ್ ಮಾತಾಡೋದಿತ್ತ. ನಿಮ್ಮ ಅಪ್ಪ ನಾನು ಇಬ್ರು ಬಂದಿ. ಬಾ ಓಡಿ. ಏನು ಅಪ್ಪನ ಬಂದಾನ? ತಡಿ ಅಲ್ಲೇ ಇರಿ, ಬರ್ತೀನಿ. ಯಾರಿಗೆ ಕಾಣ್ಲಾರ್ದಂಗೆ ಬಚ್ಚಿಟ್ಕೋರ್ಬೇ. ಹಾ ಬಾ. ಮಂಜಿ, ನಾ ಇಲ್ಲೇ ಇರ್ತೀನಿ, ಹೆದರ್ಕೋಬೇಡ. ಯಾರ ಬಂದ್ರಂದ್ರ ನನ್ನ ಕರಿ. ಏನ ನಿನ್ನ ಮಕ್ಕ ಹೆದರ್ಕೋಬಾರ್ದಂತ. ಹೆದರ್ಕೊಂಡು ನೀನ ಹೋಗಿ ಗಿಡದ ಬರ್ದಾಗ ಕುಂತಿ. ನನಗೇನು ಹೆದರಿಕೆ ಬಂದಿಲ್ಲ. ನಾನು ಬಂದಿರೋದು ನನ್ನ ಮಗಳ ಮನೆಗೆ. ಏನೋ ನನ್ನ ಕರ್ಮ ಇಲ್ಲಿ ಬಂದು ಮಾತಾಡುವಂಗೆ ಆಗೈತಿ. ಯಾರ ಕೇಳಿ ಹೆಟ್ತಾನೆ ಬೇಷಾಗಿ. ಏನು ನಾನೇನು ಕಳ್ತನ ಮಾಡಕ್ಕೆ ಬಂದಿಲ್ಲ. ಇಲ್ಲಿ ಎಲ್ಲದಾರ ಕಾಣವಲ್ರತ್ತಾಗ. ಸ್ವಪ್ನ ಇಲ್ಲಿ. ಹಾ ಬಾ. ಮಗಳ, ಯವ್ವ ನಿನ್ನ ನೋಡೋಂಗೆ ಆಗ್ಬಿಟ್ಟಿತ್ವ ನನಗರ. ಚಿಲ್ಲರ್ ಏನಾರ ತಂದಿಯೇನ? 100 ರೂಪಾಯಿ ಕಡೆ ಎಲ್ಲ ಅಡಿಕೆಗೆ ರೊಕ್ಕನೇ ಇಲ್ಲ. ನಿಮ್ಮ ಮೌ ಅದಾಳಲ್ಲಿಕ್ಕಿ ಅಲ್ಲೇ ನನ್ನ ಕಡೆ ಒಂದು 50 ರೂಪಾಯಿ ಇತ್ತು. ಪೋನಿ ಕರೆನ್ಸಿ ಹಾಕ್ಸ್ಕೊಂಬರ್ರಿ ಅಂತೇಳಿ ಅವಸರ ಮಾಡಿ ತಂದು ಒಂದು 100 ರೂಪಾಯಿ ಕೊಟ್ಟು ಆ ಅಂಗಡಿಯವ ಹಲಕಟ್ ಸುಳೆ ಮಗ ಒಂದು 50 ರೂಪಾಯಿ ಕರೆನ್ಸಿ ಹಾಕ್ಸಂದ್ರೆ ಹಾಕಂಗಿಲ್ಲ ಅಂತ ನಮ್ಮ ಬಡ್ಸಿ ಮಗ 150 ರೂಪಾಯಿನೇ ಹಾಕಿಸ್ಬೇಕಂತಾನ. ಅದೆಲ್ಲ ಚಲೋ ಇತ್ತು. ಇದು ಮಾತಾಡ್ಲಿ ಬಿಡ್ಲಿ ತಿಂಗಳಿಗೆ ಖಾಲಿ ಆಗಿಬಿಡ್ತತಿ. ಅವನು ಬಾಯಾಗ ನಾನು ಮತ್ತೆ ನಂಗೆ ಏನು ಮಾಡಲಿ, ಅವನು ಮತ್ತೆ ಇದ್ದಿದ್ದು ರೊಕ್ಕ ಎಲ್ಲ ಬಳದು ಕೊಟ್ಟೆ. ಎಲ್ಲಡಿಕೆಗೆ ರೊಕ್ಕ ಇಲ್ದಂಗೆ ಆಗ್ಬಿಡ್ತು. ಇನ್ನಿಕ್ಕಿ ಕಡೆ ಇಸ್ಕೊಂಡು ಎಲ್ಲಡಿಗೆ ತೊಗೊಂಬರ್ಬೇಕಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಮತ್ತೆ ಹಿಂಗೆ ಹೋಗ್ಬೇಕು ಅಂತೇಳಿ ಅರ್ಬಡ್ಸಿ ಎಬ್ಸ್ಕೊಂಡು ಓಡಿ ಬಂದ್ಬಿಟ್ಲು. ಬಾಯಿ ಅಗ್ಗಲಿಂದ ಸೊಪ್ಪು ಇಟ್ಕೊಂಡು ಸಾಕತ್ತ. 100 ರೂಪಾಯಿ ಕೊಡ್ತೀಯ? ನೀ ಜಲಮಕ್ಕಿಷ್ಟು ಬೆಂಕಿ ಹಾಕ್ಲಿ ಇತ್ತಾಗ ಬಂದ ಶೆಟಿ. ಇಲ್ಲಿ ಮನಿ ಬೆಂಕಿ ತುರಿಯಾಕತೈತಿ, ನೀ ಗಳ ಹಿರಿಯಾಕತ್ತೀಯಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಯವ್ವ ಏನು ಅವಸರ ಇತ್ತು? ಇಲ್ಲಿ ಬರುವಂಥದ್ದು ಏನು ಅವಸರ ಇತ್ತು? ಮನ್ಯಾಗ ಮಂದಿ ಅದಾರ ಬೇ. ನಮ್ಮ ಮಾವ ಅತ್ತಿ ಎಲ್ಲ ಮನ್ಯಾಗ ಅದಾರ. ಸಾಲದಕ್ಕೆ ಕ್ಯಾವಕ್ಕೆ ಊರಿಂದ ಬೇರೆ ಬಂದಾಳ. ಯಾವಕ್ಕೆ? ನಮ್ಮ ಅತ್ತಿ ಅಣ್ಣನ ಮಗಳು. ನನ್ನ ಗಂಡಗೆ ಮದುವೆ ಮಾಡ್ಬೇಕಂತಿದ್ರಲ್ಲ ಆ ಬಿಡಾಡಿ ಆಕಿನ ಕರ್ಕೊಂಬಂದಾರ ಜೊತೆಗೆ. ಗೊತ್ತನ? ಆಕಿ ಬೇರೆ ಬಂದಾಳ ಮನ್ಯಾಗ. ನನ್ನ ಗಂಡು ಮನ್ಯಾಗ ಅದಾನ. ಇಲ್ಲಿ ಆಳ್ನ ಕೆಲಸ ಮಾಡೋರು ತೋಟದಾರ, ಅವ್ರು ಇವ್ರು ಅಡ್ಡಾಡ್ತಿರ್ತಾರೆ ಸಣ್ಣ ಪುಟ್ಟ. ನೀ ಅದು ಹೆಂಗೆ ಇಲ್ಲಿ ಮಟ್ಟ ಬಂದಿಯೋ? ನನ್ನ ಅದು ಹೆಂಗೆ ಕರೆದಿ? ಈಗೇನು ಪಟ್ಟ ಅಂತ ಹೇಳು. ಏನ ಆಕಿ ಬಂದಾಳ? ಆಕಿ ಯಾಕೆ ಬಂದ್ಲು?
ಅಯ್ಯೋ ದೇವ್ರೆ, ನಾನು ಅನ್ಕೊಂಡಂಗ ಅಕ್ಕತೆ ಏನಪ್ಪ. ನಾ ಫೋನ್ ಹಚ್ಚಿದ್ರೆ ನೀ ಯಾಕೆ ಎಬ್ಸಂಗಿಲ್ಲ? ನಾ ಫೋನ್ನಾಗ ಮಾತಾಡಿಡ್ತಿದ್ದೆ, ನೀ ಫೋನ್ ಎಬ್ಸಲಾರ್ದಕ್ಕೆ ನಂಗೆ ಟೆನ್ಷನ್ ಆಗಿ ಇಲ್ಲಿ ಮಟ ಬಂದ ನಾನು. ಈಗ ಆತು ಏನಂತ ಹೇಳು. ರೊಕ್ಕ ಅದು ಏನಾರ ಬೇಕನ? ಹಂಗಿದ್ರೆ ನೀ ಮೊದ್ಲ ಹೇಳ್ಬೇಕಿತ್ತು ನನಗೆ. ಅಯ್ಯೋ ಬ್ಯಾಡ ಯವ್ವ, ನೀನು ರೊಕ್ಕ ತೊಗೊಂಡು ಏನು ಮಾಡಲಿ? ಇಲ್ಲಿ ಬೇಡ, ಇಲ್ಲೇ ನಮ್ಮ ಅತ್ತಿ ಮಾವ ಯಾರು ನೋಡ್ತಾರ, ಆ ಕಡೆ ನಡಿ, ಆ ಕಡೆ ಹೋಗೋಣ. ಯಾರು ಇವರಿಬ್ರು? ಇವ್ರ ಜೊತೆ ಈಕೆ ಯಾಕೆ ಹೋದ್ಲು? ಮೊದಲು ಹೋಗಿ ವಿಚಾರ ಅತ್ತಿಗೆ ಹೇಳ್ತಾನೆ. ಯವ್ವ ಅಲ್ಲೆಲ್ಲ ಆಳದಾರ, ಪಟ್ಟಂತ ಹೇಳಿಲ್ಲೇ ಹೊಲತ್ತಾಗ ಮಾತಾಡ್ ಕಳಿಸ್ತೀನಿ. ಮಗಳ ಮನೆಗೆ ಬಂದ್ರು ಒಂದಿಟ್ಟು ಒಳಗೆ ಕುಂದ್ರೆ ಅಷ್ಟು ಸ್ವತಂತ್ರ ಇಲ್ಲ ನೋಡಿ ನಮಗೆ. ಅಯ್ಯೋ ದೇವ್ರೆ, ಏನು ಕರ್ಮಾನ ಏನ. ಹೋಗ್ಲಿ ಬಿಡು. ಅಂದಂಗೆ ಮಗಳ, ಇಲ್ಲಿಗೆ ಯಾಕೆ ಬಂದೆ ಗೊತ್ತ? ನಾನು ಜೀವ ತಡಿಲಿಲ್ವಾ? ಹಡ್ದು ಕಳ್ಳಿನ ಸಂಕಟ ಹೌದಿಲ್ಲ? ಅದು ನೀನು ನಿನ್ನ ಈ ಪ್ರೀತಮ್ಮನ ಮದುವೆ ಆಗಿಲ್ಲ, ಎಲ್ಲಾದ್ರೂ ಇಬ್ರು ಮದ್ವಿ? ಯವ್ವ ಅದನ್ನ ಕೇಳಕ್ಕೆ ಈಗ ಬಂದೇನ್ ಬೇ? ಹೇಳೇನಲ್ಲ, ಅಲ್ಲೊಬ್ರು ಮನೆ ಉಳ್ಕೊಂಡಿದ್ವಿ, ಅವ್ರು ಅಲ್ಲೇ ಅದು ಕೊರಗಜ್ಜ ಅಂತ ಒಂದು ದೇವಸ್ಥಾನ, ಅವರು ಹಳ್ಳಿ ಒಳಗಿರೋ ಸಣ್ಣ ದೇವಸ್ಥಾನದಾಗ ಮದ್ವೆ ಮಾಡಿದ್ರು ಅಂತೇಳಿ. ಹೋಗ್ಲಿ, ಫೋಟೋ ತಕೊಂಡ್ರಿನ? ಇಲ್ಲ, ಅದೇ ಮೊಬೈಲ್ನಾಗ ಒಂದೇನೋ ತೆಗ್ದಂಗೆ ಆಗಿತ್ತು. ಗಡಿ ಬಿಡಿ ಒಳಗೆ ಟೆನ್ಷನ್ ಒಳಗೆ ಯಾವುದು ಏನು ಖುಷಿ ಖುಷಿಯಿಂದ ಮಾಡ್ಬೇಕಂತ ಅನಿಸ್ಲಿಲ್ಲ. ಫೇಸ್ಬುಕ್ನ ಸ್ಟೇಟಸ್ ಇಡಲಿಲ್ಲ, ಏನಿಲ್ಲ. ಇದು ಸಾರಿ, ವಾಟ್ಸಪ್ನ ಸ್ಟೇಟಸ್ ಇಡಲಿಲ್ಲ, ಫೇಸ್ಬುಕ್ಕಿಗೆ ಫೋಟೋ ಹಾಕಿಲ್ಲ, ಏನಿಲ್ಲ. ಯಾಕೆ ಇದನ್ನ ಕೇಳಕ್ಕೆ ಇಲ್ಲಿ ಮಟ್ಟ ಬಂದೇನ ಕರ್ಮಗೆಡಿ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ. ಹೋಗ್ಲಿ ಬಿಡವ, ಮನೆಗೆ ಬಂದಿಂದಾರ ಏನಾರ ಮಾಡಿದ್ರಾ? ಅವ್ರು ಯಾರ ಸಂಬಂಧಿಕರು ಕರಿಬೇಕು, ಏನೇನ ಮಾಡ್ಬೇಕಂದಿದ್ಲಲ್ಲ ನಿಮ್ಮತ್ತಿ, ಮಾಡಿದ್ಲಾ? ಇಲ್ಲ, ಅಷ್ಟೇನು ಯಾರು ಬಂದಿದ್ದಿಲ್ಲ. ಇಲ್ಲೇ ಅಕ್ಕ ಪಕ್ಕದವರು ಒಂದಿಬ್ಬರೇನ ಬಂದಿದ್ರು, ಮತ್ತೆ ಯಾರೋ ಬೇರೆ ಬಂದಿದ್ರವ, ಅವ್ರು ಯಾರಂತ ನಂಗೆ ಗೊತ್ತಿಲ್ಲ ಅಷ್ಟೇ, ಮತ್ತೇನಿಲ್ಲ. ಯಾಕೆ ಹೋಗ್ಲಿ, ಇಲ್ಲಿ ಬಂದಮೇಲೆ ಹಾಸಿಗೆ ಕಾರ್ಯನಾರ ಮಾಡಿಕೊಟ್ರನ? ಇಲ್ಲ, ಅದೇನ ಅದೆಲ್ಲ ಏನು ಸಪ್ರೇಟಾಗಿ ಅಂತ ಮಾಡಿಲ್ಲ. ಅವ ಇದನ್ನೆಲ್ಲ ಯಾಕೆ ಕೇಳ್ತೇವ? ನಂಗೆ ಹೇಳಕ್ಕೆ ಒಂಥರ ನಾಚಿಗೆ ಬರ್ತೈತಿ. ಹೋಗ್ಲಿ ಬಿಡವ, ಹಾಗಾಗಿ ಹೊಲತ್ತಾಗ ಏನು ಅದೇನು ದೊಡ್ಡವ್ರ ಒಪ್ಪಿಗೆ ಕೊಡಕ್ರೆ ಎಲ್ಲಿ ಕಾಯ್ತೀರಿ ನೀವು? ಅದು ಹೋಲಿ, ಈಗ ಅದು ಹೋಗ್ಲಿ. ಇಲ್ಲಿ ಬಂದಿಂದು ಯಾವುದು ಏನು ಫೋಟೋ ಗಿಟೋ ತೆಗೆದು ಅವ್ರೇನು ವಾಟ್ಸಪ್ನಾಗ ಅದು ಏನೂ ಹಾಕಿಲ್ಲ? ಇಲ್ಲ, ಹಾಕಿಲ್ಲ. ಇವರೇ ಒಂದ್ಸಲ ಮೊನ್ನೆ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಇಬ್ರು ಚಂದ ರೆಡಿಯಾಗಿ ಅಂತೇಳಿ ನಾನು ಫೋಟೋ ತಗೊಂಡ್ರೆ ಸ್ಟೇಟಸಿಗೆ ಹಾಕ್ತಾ ಇದ್ರು. ಅಷ್ಟೊತ್ತಿಗೆ ಅತ್ತಿಯವ್ರು ಬಂದು ಹಾಕ್ಬೇಡಪ್ಪ ಸ್ಟೇಟಸ್ಗೆ ಅದು ಫೋಟೋನ, ಈಗ ಸದ್ಯ ಬೇಡ, ಒಂಚೂರು ತಡಿ, ನಾ ಹೇಳ್ದಾಗ ಹಾಕು ಅಂತೀವಿ ಅಂದ್ರು. ಅಂದಮೇಲೆ ವಾಪಸ್ ನಾನು ಕೇಳಕ್ಕೆ ಹೋಗಲಿಲ್ಲ. ಸದ್ಯ ಬೇಡ ಅಂದಾರ, ತಡಿ ಯಾಕೆ ಸುಮ್ಮನೆ ನಾವು ಹಾಕಿ, ಮೊದಲೇ ಅವ್ರಿಗೆ ನಮ್ಮ ಮದುವೆ ಆಗಿದ್ದು ಇಷ್ಟ ಇಲ್ಲ, ಮತ್ತು ಇಂಥದ್ದು ಬೇಡ ಅಂದಿದ್ದು ಕೆಲಸ ಮಾಡಿ ಮತ್ತೊಟ್ಟು ಶಿಟ್ ಬರ್ಸೋದು ಬೇಡ, ಸುಮ್ಮನೆ ಆಗ್ಬಿಡ್ರಿ ಹೋಲಿ ಅಂತ ಸುಮ್ಮನಾದ್ರು. ಇದೇ ಹುಚ್ಚರು ಸಂತಿ ನೋಡಾಗೋದು. ಇಲ್ಲಿ ನೋಡಿಲೆ, ನೀವಿಬ್ರು ಮದುವೆ ಆಗಿರಿ ಅನ್ನಕ್ಕೆ ಸಾಕ್ಷಿನೇ ಇಲ್ಲ. ಬರೀ ಮನುಷ್ಯರ ಮಕ ನೋಡ್ಯಾರ ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ. ಮೊದಲ ನಿನ್ನ ಗಂಡನ ಕರ್ಕೊಂಡೋಗಿ ಅದು ಏನು ಮಾಡ್ತೀಯೋ ಗೊತ್ತಿಲ್ಲ, ಸಾಕ್ಷಿ ಬೇಕಾದಕ್ಕೆ ಒಟ್ಟು ಏನು? ಅಯ್ಯೋ ದೇವ್ರೆ, ಇದನ್ನ ಹೇಳಕ್ಕೆ ಇಲ್ಲಿ ಮಟ್ಟ ಕರೆಸಿ ಅಂದೆ ನಮಗೆ. ಸಾಕ್ಷಿ ಏನು ಮಾಡ್ಬೇಕೀಗ? ಸರಿ, ಹೌದು ತಡಿ, ಇವ್ರನ್ನ ಕರ್ಕೊಂಡೋಗಿ ರಿಜಿಸ್ಟರ್ ಮಾಡಿಸ್ಬಿಟ್ರ ಮದುವೆ ಆಗಿದ್ದು ಹೌದಿಲ್ಲ? ಅದು ಏನು ರಿಜಿಸ್ಟರ್ ನಮಗೆ ಗೊತ್ತಾಗೋದಿಲ್ಲ. ಹಿರಿಯರ ಕರ ಲಗ್ನ ಪತ್ರಿಕೆ ಚಾಪಿಸಿದ್ರೆ ಇದು ಯಾವುದು ಬೇಡಾಗೆ ಇತ್ತು. ಏನು ಊರತ್ತ ರೇಷನ್ ಕಾರ್ಡು ಅದ್ರಾಗ ಇದ್ರಾಗ ಹೆಸರು ಕುಂದಿರ್ತಿತ್ತು. ಈಗ ಅದು ಇಲ್ಲ, ಇದು ಇಲ್ಲ, ಏನೂ ಇಲ್ಲ ಅನ್ನಂಗೆ ಆಗೈತಿ. ಈಗ ಅದು ರಿಜಿಸ್ಟರ್ ಅಂದೆಲ್ಲ ಅದನ್ನಾರ ಮಾಡಿಸ್ ಸಮಾಧಾನ ಆಕತಿ. ಆದ್ರೆ ಇದು ಎಲ್ಲ ಮಾಡಿಸ್ಬೇಕಾದ್ರೆ ನಾನು ಅಂಥದ್ದೇನು ನನಗೆ ಇವ್ರು ನನಗೆ ಮೋಸ ಮಾಡ್ತಾರಂತ ಏನು ಇಲ್ಲೇ ಇಲ್ಲಲ್ಲ ತಲೆ ಒಳಗೆ. ಅವ್ರು ನನ್ನ ಕೈ ಬಿಡ್ತಾರಂದ್ರೆ ನಾನು ಇದೆಲ್ಲ ಯೋಚನೆ ಮಾಡ್ಬೇಕು. ಅವ್ರು ನನ್ನ ಭಾಳ ಪ್ರೀತಿ ಮಾಡ್ತಾರಲ್ಲವ. ಆತವ, ನೀವು ಚಂದ ಇರ್ರಿ, ಅದನ್ನು ಹೇಳಿದ್ ಮಾಡಿಸು. ಸರಿ, ಹೊತ್ತಕತ್ ನೀವು ಹೋಗ್ಬಿ. ಹೊಕ್ಕನಿ. ಸರಿ, ಬರಲಿ ಹಂಗಾರ. ಮಗಳ ಮನೆಗೆ ಬಂದ್ರೆ ಕುಂತು ಒಂದು ಕಪ್ ಚಹಾ ಕುಡಿದು ಒಂದಿಟ್ಟು ನಿರಾಯಾಸವಾಗಿ ಮಾತಾಡುವಂಥ ಹಣೆ ಬಾರಿಲ್ಲ ನೋಡವ ನಂದು. ಬರ್ತೈತವ, ಎಲ್ಲ ಹಣೆ ಬಾರನು ಬರ್ತೈತಿ. ಈಗ ಹೋಗು. ಸರಿ ತೋರ್ವಾ, ಬರ್ತೇವೆ ಹಂಗಾರ. ನಿಮ್ಮ ಅವಂದೇನು ಫ್ರೀ ಟಿಕೆಟ್, ಅಲ್ಲಿಂದ ಹತ್ತಾಳೆ ಇಲ್ಲಿ ಬಂದು ಇಳಿತಾಳೆ, ಇಲ್ಲಿಂದ ಹತ್ತಾಳೆ ಅಲ್ಲಿ ಹೋಗಿ ಇಳಿತಾಳೆ. ನಮ್ದು ಹೇಳು ಹಣೆ ಬಾರ. ಇದು 100 ರೂಪಾಯಿ ಇದ್ರೆ ಕೊಡುವ. 1 ರೂಪಾಯಿ ಹಿಡ್ಕೊಂಬಂದಿಲ್ಲಪ್ಪ ನಾನು. ಹಂಗೆ ಕರೆದ್ರಂತ ಹಂಗೆ ಬಂದೇನಿ. ಇನ್ನೊಂದ್ಸಲ ನಾ ಬರ್ತೇನಲ್ಲ ಅವಾಗ ಕೊಡ್ತೇನಂತ. ಈಗ ಹೋರಿ. ಬರ್ತೈತು. ಓ, ಇವರಿಬ್ರು ಈಕೆ ಅಪ್ಪ ಅವನ ಅಲ್ಲ, 100 ರೂಪಾಯಿಗೋಸ್ಕರ ಕೇಳಕತ್ತಾನ. ಅಷ್ಟು ಹೇಳೇನು ನೋಡಿಕಿಗೆ. ಮತ್ತವ್ರ ತಂದೆ ತಾಯಿ ಕರೆದಿದ್ಲನ? ಸ್ವಪ್ನ ಒಳಗ ಬಾ.